ನಿನ್ನೆಯ ದಿವಸ ಏನು ನೋಡಿದ್ದೇವೆ ಅಂತ ಕೇಳಿದ್ರೆ ಗುರುವಿನ ಬಗ್ಗೆ, ಗುರು ಸೇವೆ ಬಗ್ಗೆ, ಲಿಂಗದ ಬಗ್ಗೆ ನೋಡ್ತಾ ಬಂದೇವೆ. ಲಿಂಗ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರುವಂಥದ್ದು. ಆ ಲಿಂಗ ರೂಪದಲ್ಲಿಯೇ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಮಹಾದೇವನು ನೆಲೆ ಊರಿದ್ದಾನೆ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುಗಳನ್ನು ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದಂಥ ಮಾತು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತದವು 4 ಯುಗ. 4 ಯುಗದಲ್ಲಿ ಶಿಷ್ಯರು ಹೇಗಿರ್ತಿದ್ರು? ಬರ್ರಪ್ಪ ಪುರಾಣ ಹಚ್ಚೇವಿ ಅಂದ್ರೆ ಬರಂಗಿಲ್ಲಂತ ಬಸವಣ್ಣ. ಕೃತಯುಗದಲ್ಲಿ ಹೇಗಿತ್ತಂದರೆ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೇನಯ್ಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು, ಸಾಲೆ ಬಡಿತಿರಲ್ಲ, ಚಡಿ ಚಮಚಂ ವಿದ್ಯಾ ಗಮ್ ಗಮ್ ಅಂತಾರಲ್ಲ, ಆಗ ಕೃತಯುಗದಲ್ಲಿ ಶ್ರೀ ಗುರುಗಳು ಏನು ಮಾಡ್ತಿದ್ರಂತ ಬಡಿದು ಬುದ್ಧಿ ಹೇಳ್ತಿದ್ರಂತ. ಕಾಲ ಬದಲಾವಣೆ ಆಗ್ತಾ ಆಗ್ತಾ ಕೃತಯುಗ ನಂತರ ತ್ರೇತಾಯುಗ ಬರ್ತದೆ. ತ್ರೇತಾಯುಗದಲ್ಲಿ ಏನಂತಾರೆ, ಶ್ರೀ ಗುರು ಶಿಷ್ಯಂಗೆ ಬೈದು ಬಡಿಯೋದು ಹೋಯ್ತಪ್ಪ, ಆಗ ಬೈಯೋದು ಬಂತು. ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಮುಂದೆ ದ್ವಾಪರ ಯುಗ, 4 ಯುಗ ಅದಾವೆ. ಆ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಆವಾಜ್ ಬರೇ ಅನ್ನೋದಷ್ಟೇ. ಮೊದಲ ಬಡಿತಿದ್ರು, ಆಮೇಲೆ ಬೈತಿದ್ರು, ಮುಂದೆ ಏಯ್ ಬರ್ತೀಯಲ್ಲೋ ಅಂತ ಅಷ್ಟೇ ಝಂಕಿಸಿ ಎದುರಿಸೋದು. ಆದರೆ ಕಲಿಯುಗದಲ್ಲಿ ಹೇಗಿದೆ ಅಂದ್ರೆ ಶ್ರೀ ಗುರು ಶಿಷ್ಯಂಗೆ ವಂದಿಸಿ, ಬರ್ರಪ್ಪ ಪುರಾಣ ಹಚ್ಚೇವಿ, ಬರ್ರಪ್ಪ ಭಜನೆ ಐತಿ ಹಂಗೆ ಒಂದದಲ್ಪ. ನೀನು ಹಂಗೆ ಕೇಳಿದಿಲ್ಲ ಅಲ್ಲಿ ಎಲ್ಲರಿಗೂ, ಬರ್ರಿ ಪುರಾಣ ಹಚ್ಚಾರ ಹಿರಿಯರು. ಭಾಳ ಕೆಟ್ಟ ಹೇಳ್ತಾರೆ ಅವರು. ಚಲೋ ಹೇಳ್ತಾರೆ, ಕೆಟ್ಟ ಹೇಳ್ತಾರೆ, ಪ್ರವಚನ ಚಲೋ ಹೇಳ್ತಾರಲ್ಲ, ಭಾಳ ಕೆಟ್ಟ ಹೇಳ್ತಾರೆ, ಚಲೋ ಹೇಳ್ತಾರೆ. ಬರ್ರಿ ಬರ್ರಿ ಅಂತ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನು. ಒಂದೊಂದು ಯುಗದಲ್ಲಿ ಹೇಗೆ ಉಪದೇಶ ಮಾಡ್ತಿದ್ರು, ಹೇಗೆ ನಡೀತಿತ್ತು ಗುರು ಶಿಷ್ಯರ ಸಂಬಂಧ, ಈಗಿಲ್ಲ ಕಲಿಯುಗದಲ್ಲಿ. ನೋಡು ಬಸವಣ್ಣ 2012-13ಕ್ಕೆ ನಾನು ಪ್ರವಚನ ಮಾಡಿನ 10 ವರ್ಷದ ಹಿಂದೆ, 10-12 ವರ್ಷ ಆಯ್ತಪ್ಪ. ಅವಾಗಿದು ಜಾಗ ಸಾಲ್ತಿದ್ದಿಲ್ಲ. ಈ ಗಂಡು ಮಕ್ಕಳೆಲ್ಲ ಹೊರಗೆ ಕೂಡ್ತಿದ್ರು ಕಟ್ಟಿ ಮೇಲೆ, ಹೆಣ್ಮಕ್ಳು ಫುಲ್ ಆಗ್ತಿತ್ತು ಆಗ 2012ಕ್ಕೆ. ಈಗ ಮನೆ ಹೋಗಿ ಸ್ಪೀಕರ್ ಹಚ್ಚಿ ಬರ್ರಿ ಪುರಾಣ ಹಚ್ಚಿ ಬರ್ರಿ, 21 ಜನ 21-22 ಜನ ಅದ ರೀ ಮೀಟಿಂಗ್ ಕಮಿಟಿಯವರು. 30 ಜನ ಬಂದ್ರೆ ಹೆಂಗೆ ಕಾಣ್ತದೆ ಬಸವಣ್ಣ? ಮತ್ತು ನಿಮ್ಮ ಕೇರಿನವರೇ ಅದಾರ ಅರ್ಧಕ್ಕರ್ಧ, ಮತ್ತು ನಮ್ಮ ಕೇರಿನವ್ರೆ ತಿಳ್ಕೊಂಡ್ರಿ. ಆಗ ಮೊದಲು ಎಷ್ಟು ಜನ ಸೇರ್ತಿತ್ತು, ಈಗ ಬರ್ರಪ್ಪ ಬರ್ರಿ ಬರ್ರಿ ಅಂದರು. ನಮಸ್ಕಾರ ಮಾಡ್ರಪ್ಪ, ಪುರಾಣಕ್ಕೆ ಬರ್ರಿ, ಪ್ರವಚನಕ್ಕೆ ಬರ್ರಿ, ಭಜನೆ ಹಚ್ಚವು ಬರ್ರಿ ಅಂದ್ರೆ ಯಾರೂ లేదు. ఇక్కడకు ಯಾರು వస్తారు లేదు, ಯಾರೂ ಬರಲ್ಲ ಈ ಕಡೆ. ಯಾಕಂದ್ರೆ ಅಲ್ಲಮ ಪ್ರಭುಗಳು ಈಗ ಆಗುವುದನ್ನು ಆಗಲೇ 12ನೇ ಶತಮಾನದಲ್ಲಿ ಹೇಳಿ ಹೋಗಿದ್ದಾರೆ.
ನಿನ್ನ ಕಾಲದ ಗುಹೇಶ್ವರ ಹೇ ಮಹಾದೇವ, ನಿನ್ನ ಕಾಲದ ಕಟ್ಟಳೆಯನ್ನು ಕಂಡು ನಾನು ಬೆರಗಾದನು. ಅಂತ ಗುರು ಶಿಷ್ಯರ ಸಂಬಂಧ ಆಗ ಬೇರೆ ಇತ್ತು, ಈಗ ಬೇರೆ ಆಗದ. ಆಗಿನ ಕಾಲದಲ್ಲಿರ್ತಕ್ಕಂಥ ಈ ಸಿದ್ಧಲಿಂಗ ಮತ್ತು ಗೋಸಲ ಚನ್ನಬಸವ ಶಿವಯೋಗಿಗಳು ಗುರು ಸೇವೆಯನ್ನು ಮಾಡ್ತಾ ಗುರುವಿನ ಆಜ್ಞೆಯನ್ನು ಅನುಸರಿಸ್ತಾ ಎಲ್ಲಿಗೆ ಬಂದಾರಂತಂದ್ರೆ ಲಿಂಗದ ಬಗ್ಗೆ ಹೇಳ್ತಾ ಹೋದರು. ಲಿಂಗದ ಮಹಿಮೆಯನ್ನು ಹೇಳ್ತಾ ಜಂಗಮನ ಬಗ್ಗೆ ಹೇಳ್ತಾರೆ. ಆಗ ದಾಸೋಹಕ್ಕೆ ಜಂಗಮ ದಾಸೋಹದ ಪ್ರಾಧಾನ್ಯತೆಯನ್ನು ಕೊಟ್ಟಂಥವರು ಶರಣರು. ನಮ್ಮಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ಪಾದೋದಕ, ಪ್ರಸಾದ ಎಲ್ಲವಲ್ಲ, ಅವೆಲ್ಲ ಬಿಡ್ತಾ ಬಂದವು. ಏನಾಗ್ಯದ? ವಿಭೂತಿ ಹೋಗ್ಯದ ಮಗ. ವಿಭೂತಿ ಹೋಗ್ಯದ ಅನ್ನೋದು ಸೌನೋ ಪೌಡರ್ ಮಸ್ತಿಲ್ಲ? ಯಾವ ಕ್ರೀಮ್ ಹಚ್ತಿ? ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್, ಪೌಂಡ್ಸ್. ಹೀಗೆ ವಿಭೂತಿ ಹೋಗ್ಯದ, ಪೌಡ್ರ್ ಬಂದದ. ಹಾಗೆ ವ್ಯತ್ಯಾಸ ಏನಾಗ್ತದೆ? ನಮ್ಮ ಆಚಾರ ವಿಚಾರಗಳು ನೋಡಿ, ಯಾರ ಹಣೆ ಮೇಲೆ, ಕೆಲವ್ರ ಹಣೆ ಮೇಲೆ ಅಷ್ಟೇ ವಿಭೂತಿ ನೋಡ್ತೇವೆ. ವಿಭೂತಿ ದೊಡ್ಡ ಗಟ್ಟಿ ಇಟ್ಟರಲ್ಲಿ ಯಾಕೆ ಹತ್ತೆತ್ತು ಕೂಡ್ತೀರಿ? ಕಿಕ್ಕಟ್ ಜಾಗದ ಬರ್ರಿ, ಅದಕ್ಕೇನು ಜಾಗಿಗೇನು ಮಾಡಿಸಿಲ್ಲ. ಮಾಡ್ಸ್ಯಾರನ ಬಸವಣ್ಣಿದಕ್ಕೆ ಮಾಡ್ಸ್ಯಾರ ಅವನು. ಲಿಂಗವನ್ನು ಹೇಳ್ತಾ ಮಹಾದೇವ ಲಿಂಗನ ಇಲ್ಲಿ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಭಾಳಷ್ಟು ಪ್ರಯತ್ನವನ್ನು ಮಾಡಿ ಇವತ್ತು 59ನೇ ಜಾತ್ರೆ ಹೌದಲ್ಲ ಮಾಡ್ತಾಯಿದ್ದಾರೆ. ಅದನ್ನು ನಾವು ಮರಿತೇ ಇದ್ದೇವೆ. ಹಿರಿಯರು ಏನೆಲ್ಲ ಸಾಧನೆ ಮಾಡಿ, ಎಷ್ಟು ಪ್ರಯತ್ನ ಮಾಡಿ ಇಲ್ಲೊಂದು ಭವ್ಯವಾದಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ತಂದರೆ, ಆಗಿಂದ ಇಲ್ಲಿಯವರೆಗೂ ಭಜನೆ ನಡೀತಿತ್ತು. ನಿಮ್ಗೆ ಉದಾಹರಣೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ನಮ್ಮೇನು ಹಿರಿಯರು ಕೂತಿರಲ್ಲ ನೀವೆಲ್ಲ, ಅವಾಗಿದು ಪವಿತ್ರ ಸ್ಥಳ ಆಗಬೇಕನ್ನೋಗೋಸ್ಕರ ಯಾರಿಗೋ ತಂಬಾಕು ತಿನ್ನೋ ಚಟ ಇರ್ತದೆ, ಯಾರಿಗೋ ಬಿಡಿ ಸೇದು ಸಿಗರೇಟ್ ಸೇದು ಚಟ ಇರ್ತದೆ. ಹೊರಗೆ ಸೇದಿ ಕೈ ಬಾಯಿ ತೊಳ್ಕೊಂಡು ಬಂದು ಕೂಡುವಂಥದ್ದು ಪರಿಸ್ಥಿತಿ ಇತ್ತು. ಏನ್ರಿ ಶಿವಕುಮಾರ ಸ್ವಾಮಿಗಳು? ಈಗ ಆ ಮಹಾದೇವ್ ಏನು ಮಾಡ್ತಾನೆ ನೋಡೋಣ ಅಂತ ಇಲ್ಲೇ ಕುಡಿದು ಬರೋ ಪರಿಸ್ಥಿತಿ ಬಂದೈತಿ. ಮೊದಲು ಅಟ್ಟು ಗೌರವವನ್ನು ಕೊಡ್ತಿದ್ರು. ನಮ್ಮ ಮಠ ಅದ ಮೊದಲು ಬರ್ಲಿಕ್ಕೆ ಹೆದರ್ತಿದ್ರು. ಈಗ ಮಠದಾಗೊಂಡು ಟಾಕಿ ಕಡೆ ಕೂತ್ಕೊಂಡೇ ಕುಡಿತಾವ. ಭಯ ಭಕ್ತಿ ಅನ್ನೋದೇ ಹೋಗ್ಬಿಟ್ಟದ. ನಮ್ಮ ರೊಕ್ಕ ನಾವು ಹೀಗೆ ಆಗ ಗೌರವಂತ ಕೊಡುವಂಥ ಹಿರಿಯರೆಲ್ಲ ಒಬ್ಬೊಬ್ಬರ ಹಾದಿ ಆ ಕಡೆ ಹಿಡ್ದಾರೆ. ನಾವು ಯುವಕರಾದವ್ರು ಏನು ಮಾಡ್ತಾ ಇದ್ದೇವೆ? ಏನು ಮಾಡ್ತಾನೆ ದೇವರೇ ಕೊಡ್ದಾನಂತ. ಯುದ್ಧ ಆಡುವ ಸಂದರ್ಭದಲ್ಲಿ ದೇವಿ ಸುರಾಪಾನ ಮಾಡಿದ್ದಾಳೆ. ಯಾಕಂತ ಕೇಳಿದ್ರೆ ದುಷ್ಟ ರಕ್ಕಸರನ್ನ ಸಂಹಾರ ಮಾಡುವಗೋಸ್ಕರ. ನಾವು ಸುರಾಪಾನ ಮಾಡ್ತೇವೆ, ದುಷ್ಟ ಗುಣಗಳ ಸಂಹಾರ ಅಲ್ಲ, ಭೂಮಿ ಅಳ್ಯಾಕ ಕುಡಿತಾ ಇದ್ದೇವೆ ನಾವೆಲ್ಲ. ಶರೀಫ ಕುಡ್ದಿಲ್ಲೇನು? ಗೋವಿಂದ ಭಟ್ರು ಕುಡ್ದೇನು? ಅಜಾತ್ ನಾಗಲಿಂಗ ಅವಧೂತ ಕುಡ್ದಿಲ್ಲೇನು? ಎಷ್ಟು ಸಂತರ ಮಹಾತ್ಮರು ಕುಡ್ದಿಲ್ಲ. ಅದಕ್ಕೆ ಪೂಜೆ ಮಾಡಿ ಪೂಜ್ಯದಿಂದ ಕುಡಿತಿದ್ರು. ಲಿಮಿಟ್ ನಾವು ಲಿಮಿಟ್ ತೆಪ್ಪಿ ಹೋಗ್ತಾ ಇದ್ದೀವಿ. ಹಾಗೆ ಆ ಗೌರವವನ್ನು ಹಿರಿಯರು ಮಾಡಿದಂಥ ಗೌರವವನ್ನು ಅದನ್ನು ಕಾಪಾಡಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯ. ಎಲ್ಲ ಹಿರಿಯರು ಕೂಡಿ ಪ್ರವಚನ ಹಚ್ಚಾರ. ಅಧ್ಯಾತ್ಮ ಚಿಂತನೆ ನಡೆದದ. ಸಿಗದೆ ಅಪರೂಪ. ಶ್ರಾವಣ ಮಾಸ ಒಂದು ಸಿಗ್ತದೆ, ಎಲ್ಲ ಕಡೆ ನಡೀತಾ ಇರ್ತದೆ. ನಾವು ಮಾಡೋಣ.
ಹಾಗೇ ಬಿಡಬಾರ್ದು ಅಂತ ಎಲ್ಲ ಕೂಡಿ ಚಿಂತನೆ ಮಾಡಿ ವಿಚಾರ ಮಾಡಿ ಇದನ್ನು ಹಚ್ಚಾರ. ಆದರೆ ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಬೇಕು. ನಾವು ಮಾಡ್ಕೊಳ್ತಾ ಇಲ್ಲ. 8:30 ಹೇಳಿದ್ರು 9 ಗಂಟೆ 9:30 ಆಗ್ತದೆ, ಇನ್ನೂ ಬರ್ತಾನೆ ಇರ್ತೇವೆ. ಮಂಗಳಾರತಿ ಆಗೋ ಟೈಮ್ ತಕ್ಕ ಬರ್ತಾನೆ ಇರ್ತೇವೆ. ಅಪ್ಪ ಬಸವಣ್ಣ ನೋಡಿದ್ಯಲ್ಲ, ಮಂಗಳಾರತಿಗೂ ಕೊನೆಗೆ ಬರ್ತಾರಲ್ಲ ಕೆಲವರೆಲ್ಲ. ನನಗೆ ಗೊತ್ತಿಲ್ಲ, ಬಸವಣ್ಣ ಎಲ್ಲ ಕಡೆ ನೋಡ್ತಾನೆ, ಅವ್ನಿಗೆ ಎಲ್ಲ ಕಡೆ ಕಣ್ಣದಾವ. ಹೀಗಿಲ್ಲಿ ಲಿಂಗದ ಬಗ್ಗೆ ಹೇಳ್ತಾ ಹೇಳ್ತಾ ಜಂಗಮನ ಬಗ್ಗೆ ಹೇಳ್ತಾರೆ. ಜಂಗಮ ಅಂತಂದರೆ ಜಗದ್ಭರಿತ. ಬಸವಾದಿ ಶರಣರ ಕಾಲದಲ್ಲಿ ಜಂಗಮನಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನಿತ್ತು. ಜಂಗಮ ದಾಸೋಹವನ್ನು ಮಾಡ್ತಿದ್ರು. 1,96,000 ಬಸವಣ್ಣ ಅಳ್ತಿದ್ದಂತೆ. 1,96,000 ಇನ್ನು 4,000 ಕಡಿಮೆ ಅದಲ್ಲ ಅಂತ ವಿಚಾರ ಮಾಡ್ತಿದ್ದಂತೆ. ನಮಗೆ ಶ್ರಾವಣ ಮಾಸ ಬಂದರೆ ಜಂಗಮರು ಸಿಗ್ತಾ ಇಲ್ಲ. ಪಾದೋದಕ್ಕೆ ಧೂಪ ತಗೋಬೇಕಲ್ಲ, ಮನೆ ಮುಗ್ಸಾಕ ಸಿಗ್ತಾ ಇಲ್ಲ. ಇರಲಿ ಬಿಡು ಅಂತ ಅದ್ರಾಗೆ ನಾವು ಮಾಡ್ತೇವೆ. ರಟ್ಕಲ್ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ 1,008 ಜನ ಜಂಗಮರಿಗೆ ಏಕಕಾಲದಲ್ಲಿ ಪಾದೋದಕ ತೊಗೊಂಡು ಪ್ರಸಾದ ಮಾಡಿಸುವಂಥ ಸಂಪ್ರದಾಯ ಐತಿ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ನೀವಡೆ, ಮುಂದೆ ನಿಮಗೆ ಪಡಿ ಪದಾರ್ಥ ನೀವನು ಕೂಡಲ ಸಂಗಮ ದೇವ. ಅಂಥ ಮಹಾತ್ಮ ಜಂಗಮ ರೂಪದಲ್ಲಿರ್ತಾನೆ. ಅಂಥ ಜಂಗಮನ ಸೇವೆಯನ್ನು ಗುರುವಿಗೆ ತನು ಕೊಟ್ಟು, ಲಿಂಗಕ್ಕೆ ಮನ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು ಪೂಜಿಸಬೇಕಂತೆ. ಚನ್ನಬಸವ ಶಿಬಿಗಳು ಹೇಳ್ತಾ ಬರ್ತಾರೆ. ಈ ಹಾಡಿನಲ್ಲಿ ಹೇಳಿದರು, ಅಂಗುಷ್ಟಕ್ಕೆ ಯಾಕೆ ಪೂಜೆ ಮಾಡಬೇಕಂತಂದರೆ ಅಂಗುಷ್ಟದಿಂದ ನರವನ್ನು ನೇರವಾಗಿ ಬ್ರಹ್ಮರಂಧ್ರದವರೆಗೆ ಇರ್ತದೆ. ಏನಪ್ಪ ಸ್ವಾಮಿ, ಇಲ್ಲಿಂದ ನರ ನೇರವಾಗಿ ಒಂದು ನರ ಇಲ್ಲಿ ತಕ್ಕ ಇರ್ತದೆ ಬ್ರಹ್ಮರಂಧ್ರದವರೆಗೆ. ಅದಕ್ಕೆ ಇಡೀ ದೇಹವನ್ನು ನಾವು ಪೂಜೆ ಮಾಡೋಕ್ಕಾಗಲ್ಲ. ಬರೀ ಹೆಬ್ಬಟ್ಟನ್ನು ಪೂಜಿಸಿದ ಸಾಕು, ಇಡೀ ದೇಹವನ್ನು ಪೂಜೆ ಮಾಡ್ದಂಗೆ ಆಗ್ತದೆ. ಇಲ್ಲಿ ಕೋಟಿ ದೇವತೆಗಳು ವಾಸವಾಗಿದ್ದಾರಂತೆ. ಬ್ರಹ್ಮನಿಗೆ ವಾಣಿಯಲ್ಲಿ ಶಕ್ತಿ ಇದೆ, ವಿಷ್ಣುನಿಗೆ ನಯನದಲ್ಲಿ ಶಕ್ತಿ ಇದೆ. ಜಂಗಮದಲ್ಲಿ ಅಂತಂದರೆ ಜಂಗಮನಲ್ಲಿ ಪಾದದಲ್ಲಿ ಸ್ವರ ಶಕ್ತಿ ಇದೆ ಅನ್ನುವಂಥದ್ದನ್ನು ಶರಣರು ಹೇಳ್ತಾ ಬರ್ತಾರೆ. ಅಂಥ ಬಸವಾದಿ ಶರಣರನ್ನು ಕೂಡ ನಾವು ಜಂಗಮನ ಆರಾಧನೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಬರ್ತೀವಿ. ದಾಸೋಹ, ಜಂಗಮ ದಾಸೋಹ ನಡೆಸ್ತಿದ್ರು. ಆಗಿನ ಕಾಲದಲ್ಲಿ ಕಾಯಕ ದಾಸೋಹ ಅನುಭವ, ಕಾಯಕ ದಾಸೋಹ ಅನುಭವ. ಅದಕ್ಕೋಸ್ಕರವೇ ಇಡೀ ಭಾರತದ ಮೂಲೆ ಮೂಲೆಗಳಿಂದ ಎಲ್ಲ ಶರಣರು ಈ ಕಲ್ಯಾಣ ನಾಡಿಗೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಾಯಕವನ್ನು ಮಾಡ್ತಾರೆ. ತಮಗೆ ಯಾವುದು ಯೋಗ್ಯವೋ, ತಮಗೆ ಯಾವುದು ಕೆಲಸ ನೀಗ್ತದೋ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ರು. ಹೀಗಿರುವಾಗ ಮಹಾದೇವ ಭೂಪಾಲ, ಕಾಶ್ಮೀರದ ಅರಸ ಮಹಾದೇವ ಭೂಪಾಲ, ಕಾಶ್ಮೀರದ ಅರಸ, ಅವನು ಕಲ್ಯಾಣಕ್ಕೆ ಬರ್ತಾನೆ. ತನ್ನ ಅರಮನೆಯನ್ನು ತ್ಯಾಗ ಮಾಡಿ ತನ್ನ ರಾಜಭೋಗವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದಿದ್ದಾನೆ. ಕಲ್ಯಾಣದ ಶರಣರ ಜೊತೆಗೆ ಇದ್ದು ಕಟ್ಟಿಗೆಗಳನ್ನು ಸಂಗ್ರಹ ಮಾಡೋದು, ಮಾರಾಟ ಮಾಡೋದು, ಅದರಿಂದ ಉಪಜೀವನ ಮಾಡ್ತಿದ್ದ. ಏನಾಯ್ತು ಕೇಳಿದರೆ ಒಂದು ಸಲ ಬಸವಣ್ಣ ಅಂತಾನೆ, ಈ ಮೋಳಿಗೆ ಮಾರಯ್ಯ ರಾಜಭೋಗವನ್ನು ಅನುಭವಿಸಿದವನು, ರಾಜವೈಭೋಗ ಅನುಭವಿಸಿದಾನೆ.
ಆದರೆ ಅವನು ಇಲ್ಲಿ ಕಷ್ಟಪಡ್ತಾ ಇರುವುದನ್ನು ನೋಡಿ ಬಸವಣ್ಣ ಅಂತಾನೆ, ನಾನು ಜಂಗಮನಾಗಿ ಮನೆಗೆ ಅವನ ಮನೆಗೆ ಹೋಗಬೇಕು ಅಂತ ಹೋಗ್ತಾನೆ. ಎಲ್ಲ ಜಂಗಮರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೂತಿದ್ದಾರೆ. ಅವರ ಪಾದವನ್ನು ತೊಳ್ಕೊಂಡ್ರೆ ಪಾದೋದಕವನ್ನು ಎಲ್ಲ ಕಡೆ ಸಿಂಪಡಿಸ್ತಾರೆ. ಇದು ನಮ್ಮಲ್ಲಿರುವಂಥ ಸಂಪ್ರದಾಯ. ಸಿಂಪಡಿಸ್ದ ಕಟ್ಟಿಗೆಗಳ ಮೇಲೂ ಸಿಂಪಡಿಸ್ತಾನೆ, ಮನೆ ತುಂಬ ಸಿಂಪಡಿಸ್ತಾನೆ. ಪಾದೋದಕವನ್ನು ಆ ಕಟ್ಟಿಗೆಗಳ ಮೇಲೆ ಬೀಳುತ್ತದೆ. ಪಾದೋದಕ ಆದಮೇಲೆ ಪ್ರಸಾದ ಮಾಡಿಸ್ಬೇಕು. ಪ್ರಸಾದವನ್ನು ಮಾಡಿಸ್ತಾನೆ. ಪ್ರಸಾದವನ್ನು ಮಾಡಿಸ್ತಾ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನ ಗಮನ, ಅವನ ಲಕ್ಷ್ಯ ಎಲ್ಲ ಹೋಗ್ತದೆ ಅಂದರೆ ಕಟ್ಟಿಗೆಗಳ ಮೇಲೆ ಹೋಗ್ತದೆ. ಅವು ಏನು ಜಂಗಮರ ಪಾದೋದಕ ಬಿದ್ದೀವಲ್ಲ, ಆ ಪಾದೋದಕದಿಂದ ಕಟ್ಟಿಗೆಗಳೆಲ್ಲ ಹೋಗಿ ಬಂಗಾರ ಕಟ್ಟಿಗೆಗಳಾಗಿದ್ದು. ಅಂದರೆ ಜಂಗಮನ ಪಾದದಲ್ಲಿ ಸ್ಪರ್ಶ ಇದೆ, ಜಂಗಮನ ಪಾದದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ. ಆ ಕಟ್ಟಿಗೆಗಳನ್ನು ಏನು ಮಾಡ್ತಾನೆ, ಇದು ಬಸವಣ್ಣನೇ ನನಗೆ ಪರೀಕ್ಷೆ ಮಾಡ್ತಾ ಇರುವುದು. ಬಸವಣ್ಣ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಆ ಜಂಗಮರಿಗೆ ಕಾಣಿಕೆ ಕೊಡಬೇಕಲ್ಲ. ಹೋಗುವಾಗ ಪ್ರಸಾದ ಮಾಡಿಸ್ತೀವಿ. ಇವತ್ತು ಅದು 1 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, ಪ್ರಸಾದ ಮಾಡಿಕೊಡು. ನಾವು 1000 ರೂಪಾಯಿ ಅಂತ ತೊಗೊಂಡು ಚಾರಾಣೆ ಅವಾಗ 25 ಪೈಸೆ ಇತ್ತು. ಆ 25 ಪೈಸೆಗೆ ನಾವು ಖುಷಿ ಪಡ್ತಿದ್ದೇವೆ. ಅವಾಗ 25 ಪೈಸೆ ನೋಡಿದಿತ್ತಮ್ಮ, 5 ಪೈಸೆ, 10 ಪೈಸೆ ಅವೆಲ್ಲ ಕೊಡ್ತಿದ್ರು ಚಿಲ್ಲರ. ಆದರೆ ಖುಷಿ, ನಾವು ಆನಂದ. ಯಾರ ಮನೆಗೆ ನಾವು ಏನು ಮಾಡ್ತಿದ್ದೇವೆ, ಯಾರ ಮನೆಯಾಗ ಶಿವಕುಮಾರ ಸ್ವಾಮಿಗಳು ಯಾರ ಮನೆಗೆ ಚಂದ ಅಡುಗೆ ಮಾಡ್ತಾರೆ ಅವ್ರ ಮನೆಗೆ ಹೊಟ್ಟೆ ತುಂಬ ಉಣೋದು. ಯಾರ ಮನೆಗೆ ಅಷ್ಟು ಸ್ವಲ್ಪ ಇಲ್ಲೇ ಊಟ ಮಾಡಿ ಬಂದಿಂಟು ಸಾಕು, ಇಷ್ಟು ಸಕ್ಕರೆ ಕೊಡ್ರಿ, ನೀರು ಕೊಡ್ರಿ ಅಂತ ಸಕ್ಕರೆ ನೀರು ಕುಡ್ದು ಹೋಗುವಂಥವ್ರು ನಾವೆಲ್ಲ. ಹೀಗಾಗಿ ಅಲ್ಲಿ ಆ ಪಾದೋದಕವನ್ನು ಬಿದ್ದಿರುವಂಥ ಕಟ್ಟಿಗೆಗಳನ್ನೆಲ್ಲ, ಇದೆಲ್ಲ ಉಪದೇಶವನ್ನು ಚನ್ನಬಸವ ಶಿವಿಗಳು ಸಿದ್ಧಲಿಂಗನಿಗೆ ಹೇಳ್ತಾ ಇದ್ದಾರೆ. ಆ ಕಟ್ಟಿಗೆಗಳು ಏನು ಮಾಡ್ತಾರೆ, ಕಾಣಿಕೆ ರೂಪದಲ್ಲಿ ಎಲ್ಲ ಜಂಗಮರಿಗೆ ಆ ಬಂಗಾರ ಕಟ್ಟಿಗೆಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತಾನಂತೆ. ಯಾಕೆಂದರೆ ಅವರಲ್ಲಿ ಯಾವುದೇ ಥರದ ಆಸೆ ಆಮಿಷಗಳಿಲ್ಲ. ಅದಕ್ಕೆ ಹೇಳಿದ್ದಾರೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖಿ ಆಸೆ ನಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ದೂರ ಅಂತ ಮಾರಯ್ಯನ ಹೆಂಡತಿ ಮಹಾದೇವಿ ಹೇಳ್ತಾಳೆ. ಇವನ ಪರೀಕ್ಷೆ ಮಾಡಬೇಕು ಅಂತ ಬಸವಣ್ಣ ಒಂದಿಷ್ಟು ಅಕ್ಕಿಯನ್ನು ಚೆಲ್ಲಿರ್ತಾನೆ ಅಂಗಳದಾಗ. ಅಕ್ಕಿಯನ್ನು ಆರಿಸ್ಕೊಂಡು ಹೋಗಿ ಅವರ ದಾಸೋಹವನ್ನು ಮಾಡ್ತಿದ್ರು, ಊಟ ಮಾಡ್ತಿದ್ರು. ಇವತ್ತು ನೋಡೋಣ ಅಂತ ಜಾಸ್ತಿ ಚೆಲ್ಲಿರ್ತಾರೆ. ಆ ಜಾಸ್ತಿ ಚೆಲ್ಲಿರುವ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಕೊಡ್ತಾಳೆ, ಹೆಂಡತಿ ಕೈಯಾಗ ಕೊಡ್ತಾನೆ. ನೀವು ದಿನ ಇಟ್ಟೇ ತರ್ತೀರಿ, ಇವತ್ತು ಇಟ್ಟು ತಂದಿರಲ್ಲ, ಈ ಸಕ್ಕಿ ಆಸೆ ನಮಗೇಕೆ? ಶಿವಭಕ್ತರಿಗೆ ಆದವರಿಗೆ ಆಸೆ ಇರಬಾರ್ದು, ಶಿವಭಕ್ತರಿಗೆ ಆಸೆ ಸಲ್ದು. ಆಸೆಯನ್ನು ಬೇಡ ಅಂತ ಅದನ್ನು ವಾಪಸ್ ಚೆಲ್ಲಕ್ಕೆ ವಾಪಸ್ ಚೆಲ್ಲಿ ಬರೋಕ್ಕೆ ಕಳಿಸ್ತಾಳೆ ಹೆಂಡತಿ. ಇಂಥ ಶರಣರ ಜೀವನ. ಹೀಗೆ ಜಂಗಮ ನಮ್ಮನ್ನು ಪರೀಕ್ಷೆನೂ ಮಾಡ್ತಾನೆ. ಇವತ್ತು ನಾವು ನೋಡ್ತೇವೆ, ಹಿಟ್ಟು ಬೇಡಕ್ಕೆ ಬರ್ತಾರೆ ಜಂಗಮನ ಮನೆಗೆ. ಹಿಟ್ಟು ಬೇಡಕ್ಕೆ ಬರ್ತಾರಂದ್ರೆ ಅವರು ಕಾಯಕ, ಹಿಟ್ಟು ಬೇಡ ಕಾಯಕ ಅಲ್ಲ, ಅವರು ಬಂದು ನಿಮಗೆ ಎಬ್ಸುವ ಕೆಲಸ ಮಾಡ್ತಾ ಇದ್ದಾರೆ. ಕೈಯಾಗ ಕೋಲು, ಗಂಟಿ, ಕಾಲಾಗಿ ಗೆಜ್ಜಿ. ಯಾಕಂದ್ರೆ ನೀವು ಆ ಶಬ್ದವನ್ನಾದರೂ ಕೇಳಿ ನೀವು ಹೇಳಿ ಅಂತ. ಜಂಗಮರು ಬರ್ತಾಯಿದ್ರು, ಹೇಳ್ರಿ ಅಂತ ಹೇಳ್ಬೇಕು. ಅವರು ಬರೋ ಉದ್ದೇಶ ಅಂದ್ರೆ ನಿಮ್ಮ ಹಣೆ ಮೇಲೆ ವಿಭೂತಿ ಐತೆ ಇಲ್ಲೋ, ಕೊರಳಾಗ ರುದ್ರಾಕ್ಷಿ ಲಿಂಗ ಐತೆ ಇಲ್ಲೋ ಅಂತ ನೋಡಕ್ಕೆ ಬರ್ತಾರೆ ವಿನಃ ಅವರು ಅದೇ ಮಾಡೋಕ್ಕಂತ ಬರಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಅವರು ಭಿಕ್ಷಾ ಮಾಡ್ತಾ ಇರೋದು. ಚಿರ ಜಂಗಮ, ಸ್ವಯ ಜಂಗಮ, ಚರ ಜಂಗಮ ಅಂತ 3 ರೀತಿ ಜಂಗಮದಲ್ಲಿ ನೋಡ್ತೇವೆ. ಇಂಥ ಜಂಗಮರ ಪಾದೋದಕವನ್ನು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ನೀವರೇ, ಮುಂದೆ ಸಕಲ ಪಡಿ ಪದಾರ್ಥ ನೀವನು.
ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು ನೋಡ. ಮರಕ್ಕೆ ಬಾಯಿ ಗೊತ್ತು, ಬಾಯಿ ಐತನಪ್ಪ ಮರಕ್ಕೆ, ಗಿಡಕ್ಕೆ ಬಾಯಿ ಎಲ್ಲದ ಬಾಯಿ ಇಲ್ಲಲ್ಲ. ಮರಕ್ಕೆ ಬಾಯಿ ನಾವು ಬೇರು ಕೆಳಗೆ ಐತಿ ಅಂತ ತಿಳ್ಕೊಂಡು ನೀರು ಕೆಳಗೆ ಹಾಕ್ತೇವೆ, ಹಣ್ಣು ಎಲ್ಲ ಕೊಡ್ತೈತಿ, ಅದು ಮ್ಯಾಲೆ ಕೊಡ್ತೈತಿ. ಹಾಗೆ ಲಿಂಗದ ಬಾಯಿ ಜಂಗಮ ಅಂತ ನಾವು ತಿಳಿದ್ರೆ ಮುಂದೆ ನಮಗೆ ಪಡಿ ಪದಾರ್ಥವನ್ನು ಕೊಡ್ತಾನಂತೆ. ಅಂಥ ಲಿಂಗ ಮಹಿಮೆ, ಜಂಗಮನ ಮಹಿಮೆಯನ್ನು ಹೇಳ್ತಾ ಹೇಳ್ತಾ ಏನಾಗ್ತಂತ ಕೇಳಿದರೆ ವಿಭೂತಿಯ ಮಹಿಮೆಯನ್ನು ಹೇಳ್ತಾರೆ. ವಿಭೂತಿ ನೋಡಿದಿ? ವಿಭೂತಿ ಕೂಡ 5 ಥರದ ವಿಭೂತಿಗಳು ನೋಡ್ತೀವಿ ನಾವೆಲ್ಲ. ಬಸಿತ, ಭಸ್ಮ, ಕ್ಷಾರ, ಏನಪ್ಪ ಭಸ್ಮ. ಹೇಗೆಯೋ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ 5 ಮುಖಗಳ ಬಲ ಪರಶಿವನ 5 ಮುಖಗಳಿಂದ ನಂದ, ಸುಭದ್ರ, ಇವೇನು 5 ಆಕಳಗಳು ಹುಡ್ತಾವಂತ. ಆ 5 ಆಕಳಗಳಿಂದ 5 ರೀತಿಯ ಭಸ್ಮಗಳಾಗ್ತವೆ. ಚಿತಾಭಸ್ಮ. ಹೀಗೆ ಭಸ್ಮಗಳನ್ನು ಧಾರಣೆ ಮಾಡೋದ್ರಿಂದ 3 ಬಟ್ಟು ವಿಭೂತಿಯನ್ನು ಧಾರಣೆ ಮಾಡ್ತೀವಿ. ನೀವು ಕೇಳ್ತೀರ 3 ಬಟ್ಟ ವಿಭೂತಿ ಒಳಗೆ ಸಂಗಯ್ಯ ಇರ್ತಾನಂತ, ಈಗ ಹಾಡ ಭಾಳಷ್ಟು ಪ್ರಸಿದ್ಧ ಆಗೈತಿ. ಈ 3 ಬಟ್ಟು ವಿಭೂತಿಗಳನ್ನು ಯಾಕೆ ಧಾರಣೆಯನ್ನು ಮಾಡಬೇಕು ಅಂತಂದರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನು ನಾಶ ಮಾಡುವಂಥ ಶಕ್ತಿ ಭಸ್ಮದಲ್ಲಿ ಇದೆ. ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ. ನನ್ನ ಕರ್ಮಗಳ ಹಿಂದಿನ ಕರ್ಮ, ತಂದೆ ತಾಯಿಗಳು ಮಾಡಿದ ಕರ್ಮ, ತಂದೆದೊಂದು ತಾಯಿದೊಂದು, 3 ಕರ್ಮಗಳನ್ನು ನಾಶ ಆಗುವಗೋಸ್ಕರ ಆ ಭಸ್ಮವಾಗಲಿ ಅಂತ ಹಣಿ ಬರವನ್ನು ಬದಲಾಯಿಸುವಂಥ ಶಕ್ತಿ ಎದರಲ್ಲಿದೆ ಅಂತ ಕೇಳಿದ್ರೆ ಭಸ್ಮದಲ್ಲಿದೆ. ಅದು ಹೆಸರೇ ಭಸ್ಮ ಅಂತ. ಭಸ್ಮ ಅಂದರೆ ಸುಟ್ಟು ಹಾಕುವಂಥದ್ದು. ಇಂಥ ಭಸ್ಮವನ್ನು ಬ್ರಹ್ಮ, ವಿಷ್ಣು, ಸದಾಶಿವ, ಶಿವ, ಬ್ರಹ್ಮ, ವಿಷ್ಣು 3 ರೂಪದಲ್ಲಿ ಧಾರಣೆ ಮಾಡ್ತೇವೆ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಬಲ ನಾಶ ಮಾಡುವಂಥದ್ದು. ಅಷ್ಟೇ ಅಲ್ಲ, ಸತ್ವ, ರಜ, ತಮ ಗುಣಗಳ ಸೂಚಕವಾಗಿರುವಂಥದ್ದು. ಅದರ ಜೊತೆಗೆ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ತ್ರಿತಾಪಗಳನ್ನು ನಾಶ ಮಾಡುವಂಥ ಶಕ್ತಿ ಆ ವಿಭೂತಿಗೆ, ಭಸ್ಮಕ್ಕೆ ಇದೆ. ಅಂಥ ವಿಭೂತಿಯನ್ನು ಅದಕ್ಕೆ ನಮ್ಮ ಕೂಡಲ ಸಂಗನ ಶರಣರ ನೋಸುಲಿಗೆ ವಿಭೂತಿಯೇ ಶೃಂಗಾರ. ನೋಡು, ಒಬ್ಬರ ಮೇಲೆ ಈ ಮಕ್ಕಳು ಒಬ್ಬರ ಮೇಲೂ ವಿಭೂತಿ ಇಲ್ಲ. ಆ ಕಡೆ ನಮ್ಮ ಕಾಕಂದ್ರ ಅಣ್ಣಂದ್ರ ಹಣಿ ಮೇಲೆ ಒಂದು ಅರ್ಧ 50% ಹಿಂಗೆ, 50% ಹಿಂಗೆ ಐತಿ. ಈ ಕಡೆ ಒಂದು ಸ್ವಲ್ಪ ಐತಿ. ವಿಭೂತಿ ಧಾರಣೆ ಮಾಡಬೇಕು. ವಿಭೂತಿ ಧಾರಣೆ ಮಾಡೋದ್ರಿಂದ ಎಲ್ಲವನ್ನು ನಾಶ ಮಾಡುವಂಥ ಶಕ್ತಿಯನ್ನು ಆಗ್ತದೆ. ಒಂದು ವೇಳೆ ವಿಭೂತಿ ಧಾರಣೆ ಮಾಡದೆ ಹೋದರೆ ಪುರಾಣದಲ್ಲಿ, ಪ್ರವಚನದಲ್ಲಿ ಹೇಳ್ತಾ ಬರ್ತಾರೆ ಮಹಾತ್ಮರು, ಹಿರಿಯರು, ನಮಗೆ ವಿಭೂತಿ ಹಚ್ಚಕ್ಕಾಗಲ್ಲಪ್ಪ, ನಾವು ವಿಭೂತಿ ಹಚ್ಚಂಗಿಲ್ಲ, ನಮ್ಮ ಸಂಪ್ರದಾಯದಿಲ್ಲ ಅಂತಂದ್ರೆ ವಿಭೂತಿ ಹಚ್ಚಿದವ್ರ ಮುಖ ಆದ್ರೂ ನೋಡ್ಬೇಕಂತಪ್ಪಿ. ಹೆಂಗೆ ವಿಭೂತಿ ಹಚ್ಚಲಿಲ್ಲ ಅಂದ್ರೆ ವಿಭೂತಿ ಹಚ್ಕೊಂಡ್ರ ಮುಖ ನೋಡ್ಬೇಕಂತ. ನೀ ಹಚ್ತೇ ನೋಡ್ತೀನಿ, ಹತ್ತವ್ರದ್ದು ಹಚ್ತೀನಿ. ವಿಭೂತಿ ಹಚ್ಚಲಿಲ್ಲ ಅಂದ್ರೆ ಹಚ್ಚಿದವ್ರ ಮುಖಾರೇ ನೋಡಬೇಕು ಅಂತ ಹಿಂಗೆ ಪ್ರವಚನದಲ್ಲಿ ಹೇಳ್ತಾ ಬಂದ್ರಂತ. ಆಯಿತು ಅಂತ ಒಬ್ಬ ಏನು ಮಾಡಿದ ಆತ, ಹೀಗೆ ಮುಂಜಾನೆ ಎದ್ದ ಕೂಡಲೇ ಮೊದಲಲ್ಲಿ ಪಕ್ಕದಲ್ಲಿ ಕುಂಬಾರ ಗುಂಡಯ್ಯ ಅಂತಿರ್ತಾನೆ. ಕುಂಬಾರ ಗುಂಡಯ್ಯ ದಿನಾ ಶಿವ ಪೂಜೆ ಮಾಡ್ತಾ, ಲಿಂಗಕ್ಕೆ ನೀರು ಹಾಕ್ತಾ, ಜಂಗಮ ಪೂಜೆ, ಗುರು ಪೂಜೆ ಎಲ್ಲ ಮಾಡ್ತಾ ವಿಭೂತಿ ಹಚ್ಕೊಂಡು ತನ್ನ ಕಾಯಕ ಮಾಡ್ತಿದ್ದ. ಹ್ಯಾಂಗೋ ಇವತ್ತು ಮಠಕ್ಕೆ ಹೋಗಿದ್ದೀವಿ, ಗುರುಗಳು ಹೇಳಿದ್ದಾರೆ ವಿಭೂತಿ ಹಚ್ಚಕ್ಕಾಗಲಿಲ್ಲ ಅಂದ್ರೂ ಹಚ್ಚದವ್ರ ಮುಖ ನೋಡೋಂತ ಹೇಳಿದ್ದಾರೆ. ಮತ್ತು ಏನು ಮಾಡೋಣ ಅಂತ ಕುಂಬಾರ ಗುಂಡಯ್ಯ ದಿನ ಹಚ್ತಾನೆ, ನೋಡೋಣ ಅಂತ ನೋಡ್ಕೋತ ಹೋಗ್ತಾನೆ. ದಿನ ಎದ್ದ ಕೂಡಲೇ ಕುಂಬಾರ ಗುಂಡಯ್ಯನ ಮನೆಗೆ ಬರೋಕ್ಕೂ ವಿಭೂತಿ ನೋಡೋದು, ನೋಡಿದೆ ಅಂತ ಹೋಗೋನು. ಹಿಂಗೆ ಭಾಳ ದಿವಸ ನಡೀತು. ಒಂದು ದಿವಸ ಇವನಿಗೆ ಹೇಳಕ್ಕೆ ಲೇಟ್ ಆಗೈತಿ. ಇವನಿಗೆ ಹೇಳಕ್ಕೆ ಲೇಟ್ ಆಗ್ಯದ. ಕುಂಬಾರ ಗುಂಡಯ್ಯ ಕೆಲಸಕ್ಕೆ ಹೋಗ್ಯಾನ, ಮಣ್ಣು ತರಬೇಕಲ್ಲ.
ಮಣ್ಣು ತರಕಂತ ಹೋಗ್ಯಾನ. ಇವನು ಏನು ಮಾಡಿದಾನೆ ಎಲ್ಲಿ ಅಂತ ಹೆಂಡ್ತಿ ಕೇಳ್ತಾನೆ. ಅವನ ಗುಂಡನ ಹೆಂಡ್ತಿಗೆ ಎಲ್ಲಿ ಹೋಗ್ಯಾನ? ಮಣ್ಣು ತರಕ್ಕೆ ಹೋಗ್ಯಾನ. ಆಗ ಮಣ್ಣು ಯಾಕಡೆ ತರಕ್ಕೆ ಹೋಗ್ಯಾನ ನೋಡೋಕೆ ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಗ್ಯಾನ, ಹೊಲಕ್ಕೆ ಹೋಗಿ ಮಣ್ಣು ತರಕ್ಕೆ ಹೋಗಿದ್ದಾನೆ, ನೋಡ್ಬೇಕಂತ ಹೋಗ್ತಾನೆ. ಇವನು ಮಣ್ಣು ಕೆದರಿ ಚೀಲ ತುಂಬ್ತಾ ಇರ್ತಾನೆ. ಆವಾಗ ಆ ಮಣ್ಣು ಕೆದರ್ತಾ ಇವನಿಗೊಂದು ಏನು ಹತ್ತತಿ? ಗಂಟು ಹತ್ತತ್ತಮ್ಮ ಗುಂಡೈಗೆ ಗಂಟು ಹತ್ತದ. ಅವ ಅಂತಾನೆ, ನಾನು ಗಂಟು ಹತ್ತಿದ್ದು ಯಾರಾದರೂ ನೋಡ್ಯಾರ ಅಂತ ವಿಚಾರ ಮಾಡಿ ಆ ಕಡೆ ನೋಡ್ತಾನೆ. ಹಿಂದೆ ಇವು ನಿಂತಿದ್ದ ಮಗ್ಗಲ ಮನೆಯವ, ವಿಭೂತಿ ಹಚ್ಚು ಮುಖ ನೋಡ್ಬೇಕಲ್ಲ. ಆಗ ಹಿಂಗೆ ತಿರುಗಿ ನೋಡ್ತಾನ, ವಿಭೂತಿ ನೋಡ್ತಾನವ. ಅವ ನೋಡಿದ್ದು ವಿಭೂತಿ. ಅವಂದ ನೋಡಿದೆ ಅಂತ ಹೋಗ್ತಾನೆ. ಇವ ಏನು ತಿಳ್ಕೊತಾನೆ? ಗುಂಡಯ್ಯ ನನಗೆ ಗಂಟು ಹತ್ತಿದ್ದನ್ನ ಇವನು ನೋಡ್ಯಾನ ಅಂತ ತಿಳ್ಕೊತಾನೆ. ಗಂಟು ಹತ್ತಿದ್ದು ನೋಡ್ಯಾನ ಇವನು. ಅದಕ್ಕೆ ಬಾರಪ್ಪ ನೀನು ನೋಡಿದಂತ ಚಲೋ ಆಯಿತು, ಯಾರಿಗೆ ಹೇಳ್ಬೇಡ ಬಾ ಅಂತೇಳಿ. ಇಲ್ಲ ನಾನು ನೋಡಿದ್ದು ನೀ ಸಾಕು, ನಾ ಹೋಗ್ತೀನಿ ಅಂತ ನಾವು. ಬಾರೋ ಬಾ ಇಲ್ಲಿ, ಯಾರಿಗೆ ಹೇಳ್ಬೇಡ ಬಾ. ಅವಾಗ ಅವನಿಗೆ ಹೋಗ್ತದ, ಯಾರಿಗೆ ಏನು ಹೇಳ್ಬೇಡ ಅಂತಾನೆ, ಏನಂತಾನೆ ಅಂತ ತಿಳ್ಕೊಂಡು ಸಮೀಪ ಬರ್ತಾನೆ. ತೊಗೊಳಪ್ಪ ಗಂಟು ಹತ್ತದ, ಅರ್ಧ ನೀರು ತಗೋ, ಅರ್ಧ ನಾ ತೊಗೋತೀನಿ, ಯಾರಿಗೆ ಹೇಳ್ಬೇಡ ಅಂತ ಕೊಡಿಸ್ತಾನೆ. ಆಗ ಅವ ವಿಚಾರ ಮಾಡ್ತಾನೆ, ಕೇವಲ ವಿಭೂತಿ ಧಾರಣೆ ಮಾಡಿದವರ ಮುಖವನ್ನು ನೋಡಿದ್ರೆ ಅರ್ಧ ಗಂಟೆ ಸಿಕ್ತು, ಇನ್ನೇನು ಪೂರ್ಣ ಹಚ್ಚಿದ್ರೆ ವಿಭೂತಿ ನಾನೇ ಹಚ್ಚಿದ್ರೆ ಪೂರ್ಣ ಗಂಟೆ ಸಿಗ್ತದಲ್ಲ ಅಂತ ತಿಳ್ಕೊಂಡು ವಿಭೂತಿಯನ್ನು ಧಾರಣೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ ವಿಭೂತಿಯನ್ನು ಧಾರಣೆ ಮಾಡಬೇಕು. ಶಟಿಕವ ಬರೆದಿದ್ದು ಅಕ್ಷರವನ್ನು ನಾಶ ಮಾಡುವಂಥ ಶಕ್ತಿ ಈ ವಿಭೂತಿಯಲ್ಲಿ, ಭಸ್ಮದಲ್ಲಿ, ಕ್ಷಾರದಲ್ಲಿ, ಬಸಿತದಲ್ಲಿ ಇದೆ. ಇಂಥ ವಿಭೂತಿಯ ಮಹಿಮೆಯನ್ನು ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಸಮುದ್ರಕ್ಕೆ ತೆರೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯ ಶೃಂಗಾರ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ಭಸ್ಮ ನಂತರ ಮತ್ತೇನು ಹೇಳ್ತಾರೆ ನೋಡೋಣ. ಒಂದು ಜಾನಪದ ಗೀತೆ ಏನಂತಾರೆ. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಡೆದಿರುವಂಥ ವಿಚಾರವನ್ನು ಹೇಳ್ತೀನಿ. ಜಂಗಮರ ಮೇಲೆ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ. ಇವತ್ತೇನಾಗ್ಯದ ಕೇಳಿದ್ರೆ, ಆ ಸಮೃದ್ಧಿ ಮಾದನಿಪ್ಪರಿಗೆ ಅಭಿನವ ಶಿವಲಿಂಗ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು, ಸಣ್ಣ ಸ್ವಾಮಿಗಳದ್ದೆಲ್ಲ ಇದು ಮಾಡಿ ಅದು ATM ಕಾರ್ಡ್ ಇಟ್ಕೊಳಕ್ಕೆ ಮತ್ತು ಸುಮ್ಮನೆ ಅದು ನೋಡೋಕ್ಕಲ್ಲ. ATM ಕಾರ್ಡ್ ಇದ್ರೆ ATM ಕಾರ್ಡ್ ಕೂಡ ತಂಗಿ ಜೊತೆಗೆ ಬರೀ ಅದಕ್ಕೆ ಪಾಕೆಟ್ ಕೊಟ್ಟರೆ ಹಂಗೆ ATM ಕಾರ್ಡ್ ಕೊಡ್ಬೇಕಾದ್ರ ಮೇಲೆ ಅದ್ರ ಜೊತೆಗೆ ಪಾಸ್ವರ್ಡ್ನೂ ಹೇಳಬೇಕು. ಜಂಗಮ ಸಂತ ಸಾಧು ಸಂತರ ಮೇಲೆ ಎಷ್ಟು ಪ್ರೀತಿ ಅಂತ ಕೇಳಿದ್ರೆ, ಅತ್ಯಂತ ಪ್ರೀತಿ ಉಳ್ಳಂಥ ಒಬ್ಬ ಸಂತ ಕಬೀರದಾಸ್. ಭಾಳ ಪ್ರೀತಿ ಸಂತರ ಮೇಲೆ. ಕಾಶಿಯಲ್ಲಿರ್ತಕ್ಕಂಥ ಕಬೀರದಾಸ ಕಾಶಿಯಲ್ಲಿದ್ದ ಯಾರಾದರೂ ಮಹಾತ್ಮರು, ಜಂಗಮರು, ಸಂತರು ಬಂದರೆ ಕಾಶಿಗೆ ಎಲ್ಲರೂ ಎಲ್ಲಿ ತೋರಿಸಿದ್ರಂದ್ರೆ, ನಿಮಗೆ ಎಲ್ಲಿ ವ್ಯವಸ್ಥೆ ಆಗಂಗಿಲ್ಲರಿ, ಕಬೀರದಾಸ್ ಅಂತದನ ಅವನ ಮನೆಗೆ ಹೋದ್ರೆ ಎಲ್ಲ ವ್ಯವಸ್ಥೆ ಆಗ್ತದೆ ಅಂತ ಕಳಿಸ್ತಿದ್ರಂತ. ಯಾರೇ ಮಹಾತ್ಮರು, ಜಂಗಮರು ಬಂದರೆ ಕಬೀರದಾಸನ ಮನೆಗೆ ಕಳಿಸ್ತಿದ್ರು, ಯಾರೂ ಇಟ್ಕೋತಿದ್ದಿಲ್ಲ. ಸೇವೆ ಮಾಡಲಿಕ್ಕೆ ಅವರೇ ಯೋಗ್ಯರ. ಇವತ್ತು ವಿಚಾರ ಮಾಡಿ ನಮ್ಮ ಮಹಾದೇವ ಲಿಂಗೇಶ್ವರನ ಟ್ರಸ್ಟ್ ಕಮಿಟಿಯವರು ಎಲ್ಲರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಅದ. ಈಗ ಜವಾಬ್ದಾರಿ ಕಳ್ಕೊಂಡವರು ನಮ್ಮ ಯಾರು ಭೂಷಣಿಗೆಯವರು. ಎಲ್ಲರೂ ಏನು ಮಾಡಿದ್ದಾರೆ, ಸ್ವಾಮಿನ ನೀವೇ ವ್ಯವಸ್ಥೆ ಮಾಡಬೇಕು, ಮಠನ ನೀವೇ ವ್ಯವಸ್ಥೆ ಮಾಡ್ಬೇಕಂತ ಅವ್ರು ಕೊಟ್ಟಂಗೆ. ಯಾರೂ ಚಿಂತೆ ಮಾಡೋಂಗಿಲ್ಲ, ಅವ್ರ ಚಿಂತೆ ಅವ್ರು ಮಾಡ್ತಾರೆ ಕೊನೆಗೆ.
ಹಾಗಲ್ಲಿ ಕಾಶಿಯಲ್ಲಿ ಕಬೀರದಾಸನ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ್ರು. ನಿನಗೆ ವ್ಯವಸ್ಥೆ ಆಗಬೇಕಾದ್ರೆ ಸಂತರಿಗೆ, ಮಹಾತ್ಮರಿಗೆ, ಜಂಗಮರಿಗೆ ವ್ಯವಸ್ಥೆ ಆಗಬೇಕಾಗಿತ್ತಂದ್ರೆ ಕಬೀರದಾಸನ ಕಡೆ ಹೋಗ್ರಿ ಅಂತ ಕಳಿಸ್ತಿದ್ರು. ಪಾಪ ಕಬೀರದಾಸ ಬಡವ, ಆದ್ರೆ ಜಂಗಮ ಪ್ರೇಮಿ, ಸಾಧು ಸಂತರಂದ್ರೆ ಭಾಳ ಅವನಿಗೆ ಒಳಗಿಂದ ಪ್ರೀತಿ ಉಕ್ಕಿ ಬರುತ್ತಿತ್ತು. ಅಂಥ ಆ ಕಬೀರದಾಸ ಯಾರಾದರೂ ಮಹಾತ್ಮನು ಅಂದರೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸೌಕಾರ ಅಂಗಡಿಗೆ ಹೋಗಿ, ಸೌಕಾರ ಈಗ ನಮ್ಮ ಮನೆಗೆ ಸಂತರು ಬಂದಾರ, ಮಹಾತ್ಮರು ಬಂದಾರ, ಅವ್ರಿಗೆ ಪ್ರಸಾದ ಮಾಡಿ ಉಣಿಸ್ಬೇಕು. ಏನು ಮಾಡು, ಒಂದಿಷ್ಟು ಬ್ಯಾಳಿ, ಕಾಳು, ಬೆಲ್ಲ, ಸಕ್ಕರೆ ಏನು ಬೇಕು ಅಡುಗೆಗೆಲ್ಲ ತರ್ತಿದ್ದಂತೆ. ಅವರು ಅಂಗಡಿಯವರು ಕೊಟ್ಟು ಬೈಯಕ್ಕೆ ಶುರು ಮಾಡಿದ್ರು. ನೀ ಹಳೆಯ ಬಾಕಿನೇ ಕೊಟ್ಟಿಲ್ಲ, ಇನ್ನು ಎಲ್ಲಿಗೆ ಕೊಡಲಿ ಅಂತಿದ್ರು. ತಾನು ಹೋಗ್ತಿದ್ದ, ತನ್ನ ಹೆಂಡತಿಗೂ ಕಳಿಸ್ತಿದ್ದ ಕಬೀರದಾಸ. ಆದರೆ ಆ ಸೌಕಾರ ಬೈತಿದ್ದ, ಕೊಡ್ತಿದ್ದ. ಹೀಗಾಗಿ ಒಂದು ದಿವಸ ಏನಾಗಿತ್ತಂದ್ರೆ ಮಹಾತ್ಮರು ಬಂದಿದ್ರು, ಜಂಗಮರು ಬಂದರು ಮನೆಗೆ. ಬೆರಳೆ ಮಾಡಿ ತೋರಿಸಿದ್ರು, ಹೋಗ್ರಿ ಅಲ್ಲಿ ವ್ಯವಸ್ಥೆ ಆಗ್ತದೆ ಅಂತ ಕಳಿಸಿದ್ರು. ಪಾಪ ಕಬೀರದಾಸ ಭಗವಂತನ ಚಿಂತೆಯನ್ನು ಮಾಡ್ತಾ, ಕಾಯಕವನ್ನು ಮಾಡ್ತಾ ಇರ್ತಾನೆ. ಗಂಡ ಹೆಂಡತಿ ಇಬ್ಬರೇ ಅಲ್ಲಿ ಹೋಗಿ ಮನೆಗೆ ಹೋಗ್ತಾರೆ ಜಂಗಮರು. ಮನೇಲಿ ಏನಿರಂಗಿಲ್ಲ, ಅವಾಗ ವಿಚಾರ ಮಾಡ್ತಾನೆ, ಸಂತರು ಬಂದರೆ ಹಾಗೆ ಕಳಿಸಿದ್ರೆ ಹೇಗೆ? ಸಂತರಂದರೆ ಭಗವಂತನ ಸ್ವರೂಪ, ಮಹಾತ್ಮ ಅಂದರೆ ಭಗವಂತನ ಸ್ವರೂಪ, ಜಂಗಮರಂದರೆ ಭಗವಂತನ ಸ್ವರೂಪ. ನಾವರಿಗೆ ಆತಿಥ್ಯ ಮಾಡಿಲ್ಲ ಅಂತಂದರೆ ಯುದ್ಧ ಏನು ಪ್ರಯೋಜನ? ಹೋಗು, ಹೆಂಡ್ತಿ ಹೇಳ್ತಾನೆ, ಸೌಕಾರ ಅಂಗಡಿಗೆ ಹೋಗಿ ಕೇಳಿ, ಇವತ್ತು ನಮ್ಮ ಮನೆಗೆ ಜಂಗಮರು ಬಂದಿದ್ದಾರೆ, ದಾಸೋಹ ಮಾಡಬೇಕು, ಒಂದಿಷ್ಟು ಏನಾದರೂ ಬೇಳೆ ಕಾಳು ತೊಗೊಂಡು ಬಾ ಅಂತ ಕೇಳಿಸ್ತಾನೆ. ಹೆಂಡ್ತಿ ಬಂದು ಹೇಳ್ತಾಳೆ, ಸೌಕಾರ ಈಗ ನಮ್ಮ ಯಜಮಾನರು ಕಳಿಸಿದ್ದಾರೆ, ಒಂದಿಷ್ಟು ಪ್ರಸಾದ ಮಾಡಬೇಕು, ವ್ಯವಸ್ಥೆ ಮಾಡಬೇಕು, ಕೊಡು ಅಂತ ಕೇಳ್ತಾರೆ. ಕೊಡು ಅಂತ ಕೇಳಿದಾಗ ಸೌಕಾರ ಬೈತಾನೆ, ಮೊದಲಿನ ಬಾಕಿ ಕೊಟ್ಟಿಲ್ಲ, ಈಗ ಕೊಡಲ್ಲ, ಹೋಗು ಅಂತ ಕಳಿಸ್ತಾನೆ. ಈಗ ಕೊಡು ಅಂತ ಕೇಳಿದಾಗ ಈಗಿನ ಕೊಡಲ್ಲ, ಹಿಂದಿನೂ ಕೊಟ್ಟಿಲ್ಲ, ಈಗ ಕೊಟ್ಟರೆ ಹ್ಯಾಂಗೆ, ನೀವು ಬಡವರು ಎಲ್ಲಿದ್ದು ಕೊಡ್ತೀರಿ ಅಂತ ಬೈದು ಕಳಿಸ್ತಾನೆ. ಹೆಂಡತಿ ಬಂದು ಗಂಡಿಗೆ ಹೇಳ್ತಾನೆ, ರೀ ಹೋಗಿದ್ದ ಹಿಂಗಂದ್ರು. ನಾನು ಹೋಗ್ತೀನಿ ತಡಿ ಅಂತಾನೆ. ನಾನು ಹೋಗ್ತೀನಿ ತಡಿ ಅಂತ ನಿಲ್ಲಂತೇಳಿ ಗಂಡ ಬಂದು ಆ ಸೌಕಾರ ಹೇಳ್ತಾನೆ, ಸೌಕಾರ್ರೆ ಏನಾರ ಮಾಡಿರಿ, ನಿಮ್ಮ ಸಾಲ ಅಂತ ತೀರಿಸ್ತೀನಿ, ನಮಗೆ ಕೊಡಿ ಅಂತ ಕೇಳಿದಾಗ ಆ ಸೌಕಾರ ಅಂತಾನೆ, ನಿಮ್ಮ ಕೈಯಿಂದ ಸಾಲ ಅಂತ ತೀರ್ಸೋಕ್ಕಾಗಲ್ಲ, ನಂಗೆ ಗೊತ್ತದ, ನಾವೊಂದು ಉಪಾಯ ಹೇಳ್ತೀನಿ, ಒಪ್ಕೋಬೇಕು ಅಂತಾನೆ ಸೌಕಾರ. ಸೌಂಡ್ ಮಾಡಂಗೆ, ನೀನು ಸಾಲ ಅಂತೂ ಕೊಡಂಗಿಲ್ಲ, ಆದರೆ ಒಂದು ಹೇಳ್ತೀನಿ, ನನ್ನ ಮಾತು ನಡೆಸ್ಕೊಡ್ತೀನಿ ಅಂದ್ರೆ ನಿನಗೇನು ಬೇಕೆಲ್ಲ ಕೊಡ್ತೀನಿ ಅಂತ ನಾವು. ಆಗ ಹೇಳ್ರಿ ಸೌಕಾರ, ಕೈ ಮುಗಿದು ನಿಂತು ಕಬೀರದಾಸ ಕೇಳ್ತಾನೆ, ಏನು ಹೇಳ್ತೀರಿ ಹೇಳಿ? ಕಬೀರದಾಸನ ಹೆಂಡತಿ ಸುಂದರಿ, ಭಾಳ ಸುಂದರ ಸಂತರ ಹೆಂಡತಿ. ಏನಿಲ್ಲ, ನಿಮಗೇನು ಬೇಕೆಲ್ಲ ಕೊಡ್ತೀನಿ, ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕಳಿಸ್ಬೇಕು. ಏನು ಸೌಕಾರ ಅಂತಾನೆ ಕಬೀರದಾಸನಿಗೆ, ನಿನಗೆ ಬೇಕು ಸಂತರ ಸೇವೆ ಮಾಡಬೇಕು, ಜಂಗಮರ ಸೇವೆ ಮಾಡಬೇಕು ಅಂದ್ರೆ ನೀ ಬಡವಿದ್ದಿ, ಸಾಲ ಅಂತೂ ಕೊಡೋಕ್ಕಾಗಲ್ಲ. ಈ ರೀತಿಯಾಗಿ ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕಳಿಸೋದ್ರ ಮುಖಾಂತರ ನಿನ್ನ ಸಾಲವನ್ನು ತೀರಿಸ್ಕೊ ಅಂತ ಹೇಳಿದಾಗ ಆಗ ಹೆಂಗಾಗಿರ್ಬೇಕು, ನೀನು ಹೆಂಡತಿ ಕಳಿಸಿದ್ರೆ ಹೆಂಗಾಗಿರ್ಬೇಕು ಅವನಿಗೆ? ಹಾಗಂತಾನೆ ಒಂದು ಕ್ಷಣ ಸುಮ್ಮನೆ ಇರ್ತಾನೆ. ಆಗಲಿ ಸೌಕರ್ಯ, ಸಂತರ ಸೇವೆಗಾಗಿ ನಾನು ಹೆಂಡತಿ ನಿಮ್ಗೆ ಕಳಿಸೋದ್ರಲ್ಲಿ ತಪ್ಪೇನಿಲ್ಲ, ಕಳಿಸ್ತೀನಿ ಅಂತಾನೆ. ಕಳಿಸ್ತೀನಿ ಅಂದ ಕೂಡಲೇ ಆ ಸೌಕಾರ ನಿನಗೇನು ಬೇಕೆಲ್ಲ ತಗೋ ಅಂತೇಳಿ ಎಲ್ಲ ಗಂಟು ಕಟ್ಟಿ ಕಳಿಸ್ತಾನೆ. ಅಡುಗೆ ಮಾಡ್ತಾನೆ, ಅಡುಗೆ ಮಾಡಿ ಊಟ ಮಾಡಿ ಸಂತರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ. ಸಾಯಂಕಾಲ ಸಮಯ, ಮಳೆಗಾಲ ಇದೆ. ಆಗ ಹೆಂಡತಿ ಕರೆದು ಹೇಳ್ತಾನೆ,
ನಿನ್ನ ಮಾತು ನಿನ್ನ ಕೇಳಾರದೆ ಒಂದು ಮಾತು ಕೊಟ್ಟಿನಿ ನಾನು. ಇವತ್ತು ಸಂತರಿಗೆ ಮಹಾತ್ಮರಿಗೆ ನಾನು ಸೇವೆ ಮಾಡಬೇಕಾಗಿತ್ತು, ಅವರಿಗೆ ಪ್ರಸಾದ ಮಾಡಿಸ್ಬೇಕಾಗಿತ್ತು. ನಿನಗೆ ನಾನು ಕೇಳಿಲ್ಲ, ನಿನಗೆ ಕೇಳಾರ್ದೆ ನಾನು ಮಾತು ಕೊಟ್ಟು ಬಂದೀನಿ, ನಾನು ಕ್ಷಮೆ ಮಾಡು. ಏನ್ರಿ ಅದು? ಏನಿಲ್ಲ, ಸಾಹುಕಾರ ತನ್ನ ಅಂಗಡಿಯಿಂದ ಸಾಮಾನು ಕೊಡಬೇಕಾಗಿತ್ತು ಅಂತಂದ್ರೆ ನಿನ್ನ ಹೆಂಡತಿಯನ್ನು ಇವತ್ತು ಕಳಿಸಂತ ಹೇಳಿದಾನ, ಏನು ಮಾಡಲಿ ಅಂತ ಕೇಳ್ತಾನೆ. ಅವಾಗ ಹೆಂಡತಿ ಅಂತ ಹೇಳಿದ್ರೆ ಏನು ತಪ್ಪದು? ಒಳ್ಳೆಯದಲ್ಲ. ಒಬ್ಬ ಮಹಾತ್ಮರಿಗೋಸ್ಕರ ಈ ಶರೀರ ತನುವನ್ನು ಹೇಳಿದ್ದಾರೆ, ಗುರುವಿಗೆ ತನು, ಲಿಂಗಕ್ಕೆ, ಮನ, ಜಂಗಮಕ್ಕೆ ಧನವನ್ನು ಕೊಟ್ಟು ಆರಾಧನೆ ಮಾಡಬೇಕಂತ ಹೇಳಿದ್ದಾರೆ ಮಹಾತ್ಮರು. ಇದ್ರಾಗ ಏನು ತಪ್ಪಿಲ್ಲ, ಆಯಿತು ಅಂತ ಒಪ್ಕೋತಾಳೆ ಹೆಂಡತಿ. ಎಲ್ಲ ಆಯಿತು, ಮಳೆ ಬರ್ತಾ ಇದೆ, ಜಿಟಿ ಜಿಟಿ ಮಳೆ ಬರ್ತಾ ಇದೆ. ಏನು ಮಾಡ್ತಾನಂದ್ರೆ ಸಾಹುಕಾರ ಮನೆಗೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಕು, ಬಿಡಬೇಕು ಒಳಗೆ ಹೋಗಿ. ಆಗ ಮಳೆಯಲ್ಲಿ ನೀನು ನೆನೆಯಬಾರ್ದು, ನಿನ್ನ ಕಾಲು ಕೆಸರಾಗಬಾರ್ದು ಅಂತ ಸಂತ ಕಬೀರದಾಸ ಹೆಂಡತಿಯನ್ನು ಹೆಗಲ ಮೇಲೆ ಎತ್ಕೊಂಡು ಛತ್ರಿಯನ್ನು ಹಿಡ್ಕೊಂಡು ಹೋಗ್ತಾನೆ. ಅವನು ಹೆಂಡತಿ ಹೆಗಲ ಮೇಲೆ ಕೊಡುತ್ತಾನೆ. ಯಾಕಂದ್ರೆ ಇನ್ನು ಮಳೆಯನ್ನು ಮೈಸ್ತಾ ಇಚ್ಕೊಂಡ್ರೆ ಸಾಹುಕಾರ ಮತ್ತೆ ಬೈತಾನೆ. ಕಾಲು ಕೆಸರ ಹತ್ರ ಅಂದರೆ ಒಳಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನಾನು ಹೆಗಲ ಮೇಲೆ ಕೂಡು, ಛತ್ರಿ ಹಿಡ್ಕೊ ಅಂತ ಹೆಂಡತಿಯನ್ನು ತೊಗೊಂಡು ಹೋಗ್ತಾನೆ. ಸಾಹುಕಾರ ಮನೆ ಹತ್ತಿರ ಇಳಿಸ್ತಾನೆ, ಹೋಗಿ ನೀವು ಒಳಗಂತ. ಒಳಗೆ ಹೋದಳು, ನೀವು ಬಾಕಲಲ್ಲಿ ಕಾಯ್ತಾ ಕೂತ್ಕೊಂಡ. ಸಾಹುಕಾರ ವಿಚಾರ ಮಾಡ್ತಾನೆ, ಮಳೆಗಾಲ, ಕಾಲು ಕೆಸರಿಲ್ಲ, ಬಟ್ಟೆ ತೊಯ್ದಿಲ್ಲ. ಕಾಲು ಕೆಸರಾಗಿಲ್ಲ, ಬಟ್ಟೆ ತೊಯ್ದಿಲ್ಲ, ನೀ ಹೇಗೆ ಬಂದೆ ಅಂತ ಕೇಳ್ತಾನೆ. ಒಂದು ಕಡೆ ಅವನಿಗೆ ಕಾಮದ ಹಸಿವು, ಒಂದು ಕಡೆ ಈ ವಿಚಾರ, ಕಾಲು ಕೆಸರಾಗಿಲ್ಲ, ಮಳೆ ಮೈ ತೊಯ್ದಿಲ್ಲ, ನೀ ಹೆಂಗೆ ಬಂದಿ ಅಂತ ಒಂದು ಕಡೆ. ಆದರೆ ಅವನು ಧೈರ್ಯ ಮಾಡಿ ಕೇಳ್ತಾರೆ ಒಂದಿಷ್ಟು, ಯಾಕಂದ್ರೆ ನಮ್ಮಲ್ಲಿ ಎರಡು ಮನಸ್ಸು ಇರ್ತವೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ ಮನಸ್ಸು. ಆಗಕ್ಕೆ ಹೇಳ್ತಾಳೆ, ನಿಮಗೋಸ್ಕರ ನಿಮ್ಮ ಸೇವೆ ಮಾಡಲು ನನ್ನ ಯಜಮಾನ ತನ್ನ ಹೆಗಲ ಮೇಲೆ ಕುಡಿಸ್ಕೊಂಬಂದಾನ ಇವತ್ತ ಅಂತ ಹೇಳ್ತಾರೆ. ಆಗ ಹೆಗಲ ಮೇಲೆ ಕುಡಿಸ್ಕೊಂಬಂದಿದ್ದ, ನನ್ನ ಮೈ ತೊಯ್ಯಬಾರ್ದು ಅಂತ ನಾನು ಛತ್ರಿ ಹಿಡ್ಕೊಂಡು ಬಂದಿದ್ದೀನಿ. ನಾನು ಗಂಡನ ಹೆಗಲ ಮೇಲೆ ಕುಡಿಸ್ಕೊಂಡು ನಾನು ಕಬೀರದಾಸ್ ತಂದು ಬಿಟ್ಟಿದ್ದ ನಿಮ್ಮ ಮನೆ ತನಕ. ಗುಣಗಳದವಲ್ಲ, ಒಬ್ಬ ಮಹಾತ್ಮನ ಸೇವೆಗಾಗಿ, ಒಬ್ಬ ಜಂಗಮನ ಸೇವೆಗಾಗಿ ನಿನ್ನ ಹೆಂಡತಿಯನ್ನು ಕಳಿಸುವಂಥದ್ದು ಕೂಡ ನೀ ಇಟ್ಕೊಂಡಿಯಲ್ಲ. ನಾನು ಕ್ಷಮೆ ಮಾಡು, ಇನ್ನು ಮುಂದೆ ನನ್ನ ಅಂಗಡಿಯಲ್ಲಿರ್ತಕ್ಕಂಥ ನನ್ನ ಮನೆ, ನನ್ನ ಅಂಗಡಿ ನಿನ್ನ ದಾಸೋಹಕ್ಕೆ ಉಪಯೋಗ ಮಾಡುವಂಥ ಕಬೀರದಾಸನ ಶಿಷ್ಯ ಆಗ್ತಾನೆ. ಇಂಥ ಒಂದು ಜಂಗಮ. ಹೀಗೆ ಜಂಗಮರ ದಾಸೋಹವನ್ನು ನಮ್ಮಲ್ಲಿ ಅನೇಕ ರೀತಿಯಾಗಿ ಮಾಡ್ಕೊಂಡು ಬಂದಿರುವಂಥ ನೋಡ್ತಾ ಬರ್ತೇವೆ. ಆ ಜಂಗಮ ದಾಸೋಹದಲ್ಲಿ ಭಾಳಷ್ಟು ಶಕ್ತಿ ಇದೆ. ಅಂಥ ಜಂಗಮರ ಸೇವೆಯನ್ನು ಮಾಡೋದ್ರ ಮೂಲಕ ಸಿದ್ಧಲಿಂಗ ನೀನು ಜಂಗಮ ಸೇವೆ ಮಾಡು. ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡುತ್ತಾ ನೀನು ಜಂಗಮ ಆರಾಧನೆ ಮಾಡು, ಜಂಗಮ ಪೂಜೆ ಮಾಡು ಅಂತ ಗೋಸಲ ಚನ್ನ ಬಸವ ಸ್ವಾಮಿಗಳು ಹೇಳ್ತಾರೆ. ಹೀಗೆ ಲಿಂಗ ಮಹಿಮೆ, ಜಂಗಮ ಮಹಿಮೆ, ಪಾದೋದಕ ಮಹಿಮೆ, ಪ್ರಸಾದ ಮಹಿಮೆ. ಈಗ ನಮ್ಗೆ ಜಂಗಮರು ಸಿಗಂಗಿಲ್ಲ, ಗುರುಗಳು ಸಿಗಲ್ಲ ತಿಳ್ಕೊಳ್ಳಿ. ಆವಾಗ ಲಿಂಗ ಅದ ಎಲ್ಲರ ಕೈಯಲ್ಲಿ. ಅದು ಲಿಂಗ ಪಾದೋದಕ, ಜಂಗಮ ಪಾದೋದಕ, ಗುರು ಪಾದೋದಕ ಅಂತ ಅದ್ರ ಮೇಲೆ ಹಾಕಿ ಅದನ್ನು ತೀರ್ಥ ತಗೋಬೇಕು. ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಗುರು ಪ್ರಸಾದ ಅಂತ ತಿಳ್ಕೊಂಡು ಪ್ರಸಾದ ಸ್ವೀಕರಿಸಬೇಕು. ಅದಕ್ಕೆ ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕರ್ಣವೃತ್ತಿಗಳು ಅಡುಗುವು ಅಂತ ಹೇಳ್ತಾರೆ ಬಸವಣ್ಣ. ದೇವನ ಸ್ಮರಣೆಯನ್ನು ಮಾಡ್ತಾ ಪ್ರಸಾದವನ್ನು ನಾವು ಸ್ವೀಕರಿಸ್ತಾ ಇದ್ರೆ ನಮ್ಮ ಇಡೀ ದೇಹವೇ ಪವಿತ್ರ ಆಗ್ತದೆ, ಪ್ರಸಾದ ಆಗ್ತದೆ. ನೀವೆಲ್ಲ ಪ್ರಸಾದ ಮಾಡ್ತಿರಲ್ಲ, ಪ್ರಸಾದ ಅಂದರೆ ಪ್ರಸನ್ನತೆ ಉಂಟು ಮಾಡುವುದೇ ಪ್ರಸಾದ. ಪ್ರಸಾದ ಅನ್ನ ಕೂಳ, ಏನಪ್ಪ ಪ್ರಸಾದ ಅನ್ನ ಕೂಳ ಮೂರು ರೀತಿ ಅದ. ಪ್ರಸಾದ ಅಂದರೆ ಇಟ್ಟೆ ಪ್ರಸಾದ ಅಂದರೆ ಇಟ್ಟಿರ್ತಾನ ಇಟ್ಟೆ. ಪ್ರಸಾದ ಅಂದರೆ ಹಿಟ್ಟು, ಅನ್ನ ಅಂದರೆ ಹಿಟ್ಟು, ಕೂಳ ಅಂದ್ರೆ
ಕುಂಭಕರ್ಣ ನಾವು ಪ್ರಸಾದನ ಮಾಡಿರಿ, ಅನ್ನರೇ ಊಟ ಮಾಡಿರಿ, ಏನಾರು ಮಾಡಿರಿ, ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸ್ತಾ ಹೋಗ್ಬೇಕಂತೆ. ಅಂದರೆ ಉಂಡ್ರೆ ನಮ್ಮ ಇಂದ್ರಿಯಗಳೇನವಲ್ಲ, ಕೈ ಕಾಲು ಕಣ್ಣು ಮೂಗು ನಾಲಿಗೆ ಏನವಲ್ಲ, ಇವೆಲ್ಲ ಪ್ರಸಾದ ರೂಪವಾಗಿ ಗೋಚರಿಸ್ತವೆ. ಇಂಥ ಪ್ರಸಾದವನ್ನು ಇವತ್ತು ನಮ್ಮ ಸದ್ಭಕ್ತರು ತಿಪ್ಪಣ್ಣ ಧೂಳಿಯವರು ಮಾಡಿದ್ದಾರೆ. ಹೀಗೆ ಪ್ರಸಾದವನ್ನು ನಾವು ಹಾಳು ಮಾಡದೆ, ಪ್ರಸಾದವನ್ನು ಕೆಡಿಸದೆ, ಅದಕ್ಕೆ ಪ್ರಸಾದ ಕಾಯ ಕೆಡಿಸಲಾಗದು. ಕೂಡಲ ಸಂಗಮ ದೇವನ ಏನು ಸ್ಮರಣೆ ಬಂದು ಮಾಡಿರ್ತಕ್ಕಂಥ ಈ ಶರೀರವನ್ನು ಪ್ರಸಾದ ಕಾಯವನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಇಂಥ ಪ್ರಸಾದ ಕಾಯವನ್ನು ಕೆಡಿಸಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಇದೆಲ್ಲವನ್ನು ಹೇಳ್ತಾ ವಿಭೂತಿ, ಪಾದೋದಕ, ಪ್ರಸಾದ, ಮಂತ್ರ ಅಂತ ನೀವು ದಿನ ಅಂತೀರಿ. ಮಂತ್ರ ಅಂತ ಮನನಾತ್ರಾಯತೈತಿ ಮಂತ್ರ. ಮನನ ಮಾಡೋದ್ರಿಂದ ಯಾವುದನ್ನು ರಕ್ಷಣೆ ಮಾಡಲ್ಪಡುತ್ತದೋ ಅದು ಮಂತ್ರ. ಅಂಥ ಮಂತ್ರವನ್ನು ಗುರುಮುಖದಿಂದ ಬಂದು ಅದನ್ನು ನಾವು ನಿತ್ಯ ಪಠಣ ಮಾಡಬೇಕು. ಏಕಕ್ಷರ ಮಂತ್ರದ, ದ್ವಿಅಕ್ಷರ ಮಂತ್ರ ಅದ, ತ್ರಿಅಕ್ಷರ ಮಂತ್ರ ಅದ, ಪಂಚಾಕ್ಷರ ಮಂತ್ರ ಅದ, ಷಡಕ್ಷರಿ ಮಂತ್ರ ಇದೆ, 24 ಅಕ್ಷರಗಳ ಮಂತ್ರ ಅದ. ಹೀಗೆ ಮಂತ್ರಗಳನ್ನು ಆಯಾ ಸಂಪ್ರದಾಯಸ್ಥರು, ವೀರಶೈವ ಲಿಂಗಾಯತ ಸಂಪ್ರದಾಯ, ಮರಾಠ ಸಂಪ್ರದಾಯ, ಆಮೇಲೆ ಬ್ರಾಹ್ಮಣ ಸಂಪ್ರದಾಯ, ಬೇರೆ ಬೇರೆ ಸಂಪ್ರದಾಯದವರು ಬೇರೆ ಬೇರೆ ಗುರು ಪರಂಪರೆ ಬೇರೆ ಬೇರೆ ರೀತಿಯಲ್ಲಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಹೀಗೆ ಮಂತ್ರವನ್ನು ಕೂಡ ನಾವು ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಬಹುಮರಣ ಮಾಯಾಕರ್ಮ ಮಲಪಾಶ ಬಂದ ಬಹು ದುರಿತ ಸಂಸಾರ ಸಂತಾಪ ಸಂಚಯ ಒಳಿದು ವರಭೋಗ ಮೋಕ್ಷಬಹುದು. ನಿಜಗುಣ ಶ್ರೀಗಳು ಹೇಳ್ತಾರೆ, ವರಭೋಗ ಮೋಕ್ಷವನ್ನು ಕೊಡುವಂಥದ್ದು ಮಂತ್ರದಲ್ಲಿದೆ ಅಂತ ಮಂತ್ರ ಪಠಣ ಮಾಡುವುದು. ಹೀಗೆ ಮಂತ್ರ ಆದಮೇಲೆ ಒಂದೊಂದು ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಈಗ ಇಂಥ ಮಹಿಮೆಯನ್ನು ಹೇಳ್ತಾ ನೀನು ಏನು ಮಾಡು, ಕೇಳಿದಂಥವ್ರು ಎಲ್ಲವನ್ನು ಉಪದೇಶ ಮಾಡ್ತಾನೆ. ಏನು ಮಾಡಪ್ಪ, ಹೀಗೆ ಜಂಗಮರ ಸೇವೆಯನ್ನು, ತತ್ವ ಸಾಧನೆಯನ್ನು, ಧರ್ಮ ಸಾಧನೆಯನ್ನು ಮಾಡ್ತಾ ಸಂಚಾರ ಮಾಡ್ತಾ ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥ ಸಿದ್ಧಲಿಂಗ ಚನ್ನಬಸವ ಶಿವಯುಗಳಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಲ್ಲಿಂದ ಆ ಕ್ಷೇತ್ರದಿಂದ ಪ್ರವಾಸ ಮಾಡೋಕ್ಕೆ, ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಚಾರ ಮಾಡ್ತಾ ಒಂದು ಕಡೆ ಹೀಗೆ ಅರಣ್ಯಕ್ಕೆ ಬಂದಾಗ ಅಲ್ಲೇ ಹರಿತಕ್ಕಂಥ ನದಿಯಲ್ಲಿ ಜುಳು ನದಿಯಲ್ಲಿ ಸ್ನಾನ ಮಾಡ್ತಾರೆ. ಲಿಂಗ ಪೂಜೆ, ಸಂತನು ಕೂಡ ಲಿಂಗ ಪೂಜೆ ಮಾಡ್ತಾರೆ. ಲಿಂಗ ಪೂಜೆ ಹೂ ಹಣ್ಣು ಕಾಯಿ ಪತ್ರಿ ಪುಷ್ಪ ಎಲ್ಲ ಬೇಕಲ್ಲ. ಎಲ್ಲ ಬೇಕಂದಾಗ ಲಿಂಗ ಸ್ನಾನ ಮಾಡಿ ಮಡಿಯಿಂದ ಕೂತಿದ್ದಾರೆ, ಲಿಂಗ ಪೂಜೆ ಮಾಡಬೇಕು. ಆಗ ಅಲ್ಲಿ ಪಕ್ಕದಲ್ಲಿ ಒಂದು ಹೂವಿನ ಗಿಡ ಇತ್ತು. ಆ ಹೂವಿನ ಗಿಡ ತಾನಾಗಿಯೇ ಬಾಗಿ ಹೂ ಕೊಡ್ತದೆ. ತಾನಾಗಿ ಬಾಗಿ ಹೂ ಕೊಡುವಂಥ ಶಕ್ತಿಯನ್ನು ಸಿದ್ಧಲಿಂಗನಲ್ಲಿ ಹೊಂದಿತ್ತು. ಹಾಗಿಲ್ಲಿ ಅನೇಕ ಪವಾಡಗಳನ್ನು ಮಾಡ್ತಾ ಜೇಡರ ಹುಳವಾಗಿರ್ತಕ್ಕಂಥ ಒಬ್ಬ ಹಾವಾಡಿಗರು ಋಷಿ ಮನೆಗಳು ಹೂವನ್ನು ತೆಗೆಯುವಾಗ ಹಾವಾಡಿಗರು ತಾವು ಕೆಲಸ ಮಾಡುವಾಗ ಏನಾಗಿತ್ತಂದರೆ ಋಷಿಗಳಿಗೆ ಸ್ವಲ್ಪ ಸ್ಪರ್ಶ ಆಗಿತ್ತಂತೆ. ಅವರು ಧ್ಯಾನ ಕೂತಿರ್ತಾರೆ, ಹಾವುಗಳನ್ನು ಹಿಡಿಬೇಕು ಅಥವಾ ಹೂಗಳನ್ನು ತೆಗಿಬೇಕು ಸಂದರ್ಭದಲ್ಲಿ ಅವರಿಗೆ ಕೈ ಕಾಲು ಏನೋ ಹತ್ತಿರ್ತದೆ. ಆಗ ನೀವು ಜೇಡರ ಹುಳವಾಗಿ ಹುಟ್ಟ್ರಿ ಅಂತ ಶಾಪ ಕೊಡ್ತಾರೆ. ಆ ಜೇಡರ ಹುಳ ಯಾವಾಗ ಇವರು ಪಾದಕ್ಕೆ ಸ್ಪರ್ಶವಾಗ್ತದೋ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತವೆ ಅನ್ನುವಂಥದ್ದು. ಜೇಡರ ಹುಳ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತವೆ. ಹೀಗೆ ಸಂಚಾರ ಮಾಡುತ್ತಾ ತಿರುವಣ್ಣಾಮಲೈಗೆ ಬರ್ತಾರೆ. ತಿರುವಣ್ಣಾಮಲೆಯಲ್ಲಿ ಏನು ಆಗ್ತದೆ, ಅರುಣಾಚಲೇಶ್ವರನ ಹತ್ತಿರ ಬರ್ತಾರೆ. ಅರುಣಾಚಲೇಶ್ವರನ ಆಶೀರ್ವಾದ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡೋಣ. ಇವತ್ತಿನ ಸೇವೆಯನ್ನು ಗುರುಪಾದಕ್ಕೆ ಅರ್ಪಿಸಿ ಮಂಗಲವನ್ನು ಕೋರುತ್ತೇನೆ. ಎಲ್ಲರಿಗೂ ಶುಭವಾಗಲಿ.